ಹಲೋ ಡಿಯರ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದೋಸೆಗಳಲ್ಲಿ ನಾನಾ ಥರ ದೋಸೆಗಳಿದ್ದಾವೆ. ನಾನಾ ವಿಧಾನಗಳಲ್ಲಿ ಮಾಡಬಹುದು. ಇನ್ಸ್ಟೆಂಟಾಗಿ ಮಾಡ್ಬೋದು, ರುಬ್ಬಿ ಮಾಡ್ಬೋದು, ಹುಳಿ ಬರೆಸಿ ಮಾಡ್ಬೋದು. ನಿಮಗೆ ಯಾವ ಥರ ದೋಸೆಗಳಿಷ್ಟ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನನಗಂತೂ ದೋಸೆ ಅಂದರೆ ಬಹಳ ಪ್ರಿಯ. ನಾನು ದೋಸೆ, ಇಡ್ಲಿ, ಉಪ್ಪಿಟ್ಟು ಇದೆಲ್ಲ ತುಂಬ ಇಷ್ಟಪಡ್ತೀವಿ ನಮ್ಮ ಮನೆಯಲ್ಲಿ. ಇವತ್ತೊಂದು ಇನ್ಸ್ಟೆಂಟ್ ದೋಸೆ ತೊಗೊಂಬಂದಿದ್ದೀನಿ. ಆದರೆ ಇದು ರವೆ ದೋಸೆ ಅಲ್ಲ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಪ್ರೋತ್ಸಾಹ, ಸಪೋರ್ಟ್ ಕೂಡ ನನಗೆ ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ ನೋಡಿ, ಇಲ್ಲಿ 1 ಗ್ಲಾಸ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಒಬ್ಬನಿಗೆ ಮಾಡ್ಕೋತಾ ಇರೋದು. ಆ ಅಕ್ಕಿ ಹಿಟ್ಟನ್ನು ಜರಡಿ ಇಟ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಮಾಡಿದಾದರೂ ಸರಿ, ಅಂಗಡಿಯಿಂದ ತಂದಿದ್ದಾದರೂ ಸರಿ, ಮೊದಲು ಜರಡಿ ಇಟ್ಕೋಬೇಕು. ಗಂಟು ಯಾವುದು, ಕಲ್ಲು ಥರದ್ದು ಯಾವುದು ಇರಬಾರ್ದು. ಆದ್ದರಿಂದ ಜರಡಿ ಇಟ್ಕೋಬೇಕು. ಇದಕ್ಕೆ ನಾನು ಜೀರಿಗೆ, ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾರೆಟು, ಹಾಗೆ ತೆಂಗಿನ ತುರಿ. ಇದನ್ನು ಆಪ್ಷನಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲು ಡ್ರೈ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನೋಡಿ, ಸಂಪೂರ್ಣ ಡ್ರೈ ಮಿಕ್ಸ್ ಆಯಿತು. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ದೋಸೆ ಸಂಪಣ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಸ್ನೇಹಿತರೆ, ಎಲ್ಲೂ ಗಂಟಿಲ್ಲದೆ ಇದ್ದಂಗೆ ಈ ಹದದಲ್ಲಿ ನಾನು, ಅಂದರೆ ರವೆ ದೋಸೆಗೆ ಬಿಡ್ತೀವಲ್ಲ ಅಥವಾ ನೀರು ದೋಸೆಗೆ ಬಿಡ್ತೀವಲ್ಲ, ಆ ಹದದಲ್ಲಿ ನಾನು ದೋಸೆ ಸಂಪಣ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ದೋಸೆ ತವವನ್ನು ಸಹ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದು ಬಿಸಿಯಾಗಲಿ. ಈಗ ಗರಿಗರಿಯಾದ ಇನ್ಸ್ಟೆಂಟ್ ಅಕ್ಕಿ ದೋಸೆ, ಅಂದರೆ ಅಕ್ಕಿ ಹಿಟ್ಟಿನ ದೋಸೆಯನ್ನು ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ದೋಸೆ ತವ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಅದು ಬಿಸಿಯಾಗಿದೆ. ಈಗ ನೀರನ್ನು ಚಿಮ್ಕಿಸ್ಕೊಂಡು ಈಗ ನಾವು ಸಂಪಣ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು ಮಿಕ್ಸ್ ಮಾಡ್ತಾ ನಾವು ಬಿಡಬೇಕು. ಯಾಕೆಂದರೆ ಅಕ್ಕಿ ಹಿಟ್ಟು ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಆದ್ದರಿಂದ ತೆಳ್ಳಗೆ ಮಿಕ್ಸ್ ಮಾಡಿಕೊಂಡು ನೋಡಿ, ದೋಸೆ ಹೆಂಚು ಚೆನ್ನಾಗಿ ಕಾದಿರಬೇಕು. ಈ ರೀತಿ ಬಿಟ್ಕೋಬೇಕು. ಗರಿಗರಿಯಾದ ಅಕ್ಕಿ ಹಿಟ್ಟಿನ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಈರುಳ್ಳಿಯನ್ನು ಬಳಸಿಲ್ಲ. ಈರುಳ್ಳಿ ಬೇಕಾದರೂ ಬಳಸ್ಕೋಬೋದು, ಸಬ್ಸಿಗೆ ಸೊಪ್ಪು ಬೇಕಾದರೂ ಹಾಕ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಈ ವ್ರತ ಮಾಡೋವಂಥವ್ರು ಈ ರೀತಿ ಫಲಹಾರಗಳನ್ನ ಅಥವಾ ಉಪಹಾರಗಳನ್ನ ಮಾಡ್ಕೋಬೋದು. ಈಗ ನಾನು ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನಾವು ಸಾತ್ವಿಕವಾದ ಆಹಾರವನ್ನು ನಾವು ವ್ರತಗಳಲ್ಲಿ ಇರುವಾಗ ಈ ರೀತಿ ದೋಸೆಗಳನ್ನ ಮಾಡ್ಕೊಂಡು ತಿಂದರೆ ಏನು ದೋಷ ಇರೋದಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಯಾವುದನ್ನು ನಾವಿಲ್ಲಿ ಬಳಕೆ ಮಾಡಿಲ್ಲ. ಸ್ನೇಹಿತರೆ ನೋಡಿ, ಚೆನ್ನಾಗಿ ಬೆಂದು ಬಂದಿದೆ. ಬೇಕಾದ್ರೆ ಲಿಡ್ ಬೇಕಾದ್ರೂ ಕ್ಲೋಸ್ ಮಾಡಿಕೊಂಡು ನೀವು ಬೇಯಿಸ್ಕೊಳ್ಳಿ. ನೋಡಿ, ಹಿಂಗೆ ತೆಗಿತಾ ಇದ್ದರೆ ಆಟೋಮೆಟಿಕಲಿ ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ಗೊತ್ತಾ. ಎಲ್ಲೂ ಹರಿಯಲ್ಲ, ಮುರಿಯಲ್ಲ, ಕಟ್ಟಾಗಲ್ಲ. ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ನನಗೆ ತಿಳಿಸಿ. ನೀವು ನವರಾತ್ರಿ ವ್ರತದಲ್ಲಿ, ಶಿವರಾತ್ರಿ ವ್ರತದಲ್ಲಿ ಅಥವಾ ಸಂಕಷ್ಟಾರ ಚತುರ್ಥಿ ವ್ರತಗಳಲ್ಲಿ ಮಾಡ್ಕೋಬೋದು. ಅಯ್ಯೋ ಅಕ್ಕಿ ಹಿಟ್ಟಲ್ವಾ ಅಂತ ನೀವೇನು ಭಯ ಬೀಳಬೇಕಾಗಿಲ್ಲ. ಅದರಿಂದ ಏನು ದೋಷ ಬರೋದಿಲ್ಲ. ನೋಡಿ ಈಗ ಎಷ್ಟು ಚೆನ್ನಾಗಿದೆ. ಈಗ ನಾನು ಮತ್ತೆ ತಿರುವಾಕಿ ತೆಗೆದು ತೋರಿಸ್ತೀನಿ. ನೀವು ಇದನ್ನು ಗರಿಗರಿಯಾಗಿ ಬೇಕಾದ್ರೂ ಬೇಯಿಸ್ಕೋಬೋದು, ಒಂದೇ ಕಡೆ ಮೃದುವಾಗಿ ಬೇಕಾದ್ರೂ ಬೇಯಿಸ್ಕೋಬೋದು. ನಾನು ಸ್ವಲ್ಪ ಗರಿಗರಿಯಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಾವ ರವೆ ದೋಸೆನೂ ಇಷ್ಟು ಚೆನ್ನಾಗಿ ಬರೋದಿಲ್ಲ. ಹೋಟೆಲ್ಗಿಂತ ಚೆನ್ನಾಗಿ ಮನೆಯಲ್ಲೇ ನಾವೇ ಮಾಡಿಕೊಂಡು ಆರೋಗ್ಯಕರವಾಗಿ ತಿನ್ಬೋದು. ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ನನಗೆ ತಿಳಿಸಿ. ನಾಳೆ ಮತ್ತೊಂದು ಆರೋಗ್ಯಕರವಾದ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್. ಬಾಯ್. ಸಿ ಯು. ನಮಸ್ಕಾರಗಳು. ಜೈ ಗಣೇಶ.